ಜಾಸ್ತಿ ಆಗ್ತಾ ಇದ್ರೆ ಹ್ಮ್. ಕೇಳೋರಿಗೆ ಬಹಳ ಅನುಕೂಲ ಆಗುತ್ತೆ ಯು ಪಿ ಅವರು. ಕರೆಕ್ಟ್ ಕರೆಕ್ಟ್. ಅಂದ್ರೆ ಇದು ಪ್ರೇರಣೆ ಕೊಡುವಂತದ್ದು ಮತ್ತೆ ಹೌದು. ಜೀವನಕ್ಕೆ ಬಹಳ ಉತ್ತಮವಾದ ಸಾಧನೆ ಮಾಡ್ಲಿಕ್ಕೆ, ಅಂದ್ರೆ ಎಸ್ ಸಕ್ಸಸ್ ಸರ್. ಅಂತ ಹೇಳ್ತೀವಿ. ಇಫ್ ಯು ಹೌದು. ವಾಂಟ್ ಟು ಬಿಕಮ್ ಸಕ್ಸಸ್ ಯು ಶುಡ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಆಫ್ ಸೀನಿಯರ್ಸ್ ಅಂತ ಇದೆ ಒಂದು. ಎಸ್. ಅಂದ್ರೆ ನಾವು ನಿಮ್ಮಂತ ಗುರುಗಳಿಂದ ಏನ್ ಕೇಳಿ ಅದನ್ನ ಪಾಲನೆ ಮಾಡಿ ಅದನ್ನ ಯಶಸ್ಸುಗೊಳಿಸಿದ್ರೆ ಜೀವನದಲ್ಲಿ ಯಾವುದು ಬೇಕಾದ್ರೂ ಸಾಧನೆ ಮಾಡಬಹುದು. ನನ್ನ ಎಸ್. ಪ್ರಕಾರ ಯಾವುದೇ ಇಂಪಾಸಿಬಲ್ ಇಲ್ಲ ಅಂತಲ್ಲ, ಬಟ್ ಇದನ್ನ ಸಮಯ ತಕ್ಕಂತೆ ಸಂಕಲ್ಪ ಮಾಡಿಕೊಂಡು ಪೂರ್ಣ ಮಾಡ್ಬೇಕು. ಅದು ಎಸ್. ಬಹಳ ಉತ್ತಮವಾದದ್ದು. ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲೂ ಬಹಳ ತುಂಬಾ ಚೆನ್ನಾಗಿತ್ತು. ನನಗೂ ಸಮಯ ಇತ್ತು, ಇವತ್ತು ಸಂಪೂರ್ಣ ಕಾರ್ಯಕ್ರಮ ಕೇಳಿದೆ. ಹಾ. ಇದೇ ರೀತಿ ಕಾರ್ಯಕ್ರಮದಲ್ಲಿ ಮತ್ತೆ ಮತ್ತೆ ಭಾಗವಹಿಸೋಣ. ನಮಗೂ ಒಂದು ಎಸ್ ಸರ್, ಯು ಆರ್ ಸೌಭಾಗ್ಯ ಆಲ್ವೇಸ್ ಸಿಗುತ್ತೆ. ವೆಲ್ಕಮ್ ಸರ್, ಯು ಆರ್ ಅವರ್ ವೆಲ್ ವಿಶರ್. ಥ್ಯಾಂಕ್ ಯು. ಹಂಗೆ ಸೂರ್ಯನಾರಾಯಣ್ ಶೆಟ್ಟರ್ನು ಕೂಡ ಪ್ರತಿ ಗುರುವಾರ ಒಂದೊಂದು ವಿಷಯ ತಗೊಂಡ್ಬರ್ತೀನಿ. ಮುಂದಿನ ಹ್ಮ್. ಗುರುವಾರ ನಾವು ಪರೀಕ್ಷೆ ನಿರೀಕ್ಷೆ ನಮ್ಮ ಕೃತಿ ಬಗ್ಗೆನೇ ಮಾತಾಡೋಣ. ನೀವು ಹ್ಮ್. ಲೇಖನ ಕೊಟ್ಟಿದ್ರಿ, ನೀವು ರಾಮಚಂದ್ರ ಅವರು ಕನೆಕ್ಟ್ ಆಗಿ. ಓಕೆ. ಸೂರ್ಯನಾರಾಯಣ್ ಶೆಟ್ಟರ್ ಅಂತೂ ಯಾವಾಗ ಫ್ರೀ ಇರ್ತೀರಾ? ಗುರುವಾರ ಸಂಜೆ ಬಂದ್ಬಿಡಿ ಸರ್ ನಮ್ಮ ಜೊತೆ ಒಂದು 5 ನಿಮಿಷನಾದ್ರು ಖಂಡಿತ ಮಾತಾಡಿ. ಖಂಡಿತ. ನಾವು ಇಂಗ್ಲೆಂಡ್ ವಾಪಸ್ ಹೋಗೋ ತನಕಲ್ಲೂ ಎಸ್ ಖಂಡಿತ ಸರ್. ಬರ್ತೀನಿ ಎವರಿ ತರ್ಸ್ಡೇ. ನಾನು ಈಗ ಹಾ. ಇವ್ರದ್ದು ಆಲ್ ಓವರ್ ಅವ್ರದ್ದು ಭಾಷಣ ಬಡ್ದಿ ನಾನು ಫುಲ್ ಓದ್ಕೊಂಡ್ ಬಂದೇವು. ಕಾರಲ್ಲಿ ಬರ್ತಾ ಇರುವಾಗ ನಾನು ಹಾ. ಜರ್ನಿ ಮಾಡ್ತಾ ಇದ್ದೆ 6 hours ಅದು ಜರ್ನಿ. ನಮ್ಮ ಯೂಟ್ಯೂಬ್ ಲೈವ್ ಅಲ್ಲೇ ಅಷ್ಟು ಮಾತಾಡಿರೋದು ಅದು ವಿಷಯ. ನನಗೆ ಅವರು ಬಹಳ ಹತ್ತಿರದಿಂದ ಚೆನ್ನಾಗಿ ಗೊತ್ತು, ಬಟ್ ಹಾ. ನೀವು ಅವ್ರನ್ನ ಇಂಟರ್ವ್ಯೂ ಮಾಡಿ ಅದರಲ್ಲಿ ಪ್ರಿಂಟ್ ಮಾಡಿದ ಗೊತ್ತಿರ್ಲಿಲ್ಲ. ಬಟ್ ಹ್ಮ್. ತುಂಬಾ ತುಂಬಾ ಒಳ್ಳೆ ಕ್ವಶನ್ ಕೇಳಿದಾರೆ, ಬಟ್ ಬಹಳ ಒಳ್ಳೇದು, ತುಂಬಾ ಎಸ್. ಚೆನ್ನಾಗಿ ಬಂದಿದೆ. ಅಲ್ಲ, ಮುಂದಿನ ವಾರ ಡೀಟೇಲ್ ಆಗಿ ಅದ್ರ ಬಗ್ಗೆ ಹೇಳಿ. ಹಾ. ಓಕೆ ಓಕೆ. ಓಕೆ. ಈಗ ನಮ್ಮ ಶಂಕರ್ ಬಂದಿದ್ದಾರೆ. ನಾನು ಒಂದು ಆಸ್ಪೆಕ್ಟ್ ಜಾಸ್ತಿ ಮಾತಾಡಿಲ್ಲ. ಏನಂದ್ರೆ ಅದು ದುಡ್ಡು. ದುಡ್ಡು ಅಂದ್ರೆ ಎಣನೋ ಬಾಯ್ಬಿಡುತ್ತೆ ಅಂತಾರೆ ಅಲ್ವೇ? ಆದ್ರೆ ನಮ್ಮ ಶಂಕರ್ ಹೇಳಿದ್ದಾರೆ, ಸರ್ ನಿಮ್ಮ ಕಮ್ಯುನಿಟಿ ಅವ್ರಿಗೆಲ್ಲ ನಾನು ಅವ್ರ ವೆಲ್ತ್ನ ಕಾಪಾಡ್ತೀನಿ, ಲಾಜಿಕಲ್ ಅಂಡ್ ಅಂದರೆ ಲೀಗಲ್ ಆ್ಯಂಡ್ ಎಥಿಕಲ್ ಆಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಹಾಗಾಗಿ ಶಂಕರ್, ಈ ಹೊಸ ವರ್ಷದಲ್ಲಿ ಹಣನ ನಾನು ಹೇಗೆ ನೋಡಬೇಕಪ್ಪ, ಹೇಗೆ ಅದನ್ನು ನಾನು ಬಂಡವಾಳ ಹಣನೇ ದುಡಿಸ್ಬೇಕು, ಒಂದು ಪುಟ್ಟದಾಗಿ ಹೇಳಿರಿ. ಈಗಾಗಲೇ ಲೈವಲ್ಲಿ 1 hour ಮಾತಾಡಿದ್ದಾರೆ 15 ದಿನದ ಹಿಂದೆ. ಬಟ್ ನಾವು ಜೊತೆಲಿ 2026ರಲ್ಲಿ ನಾನು ಗುರಿ ಇಟ್ಕೊಂಡಿದ್ದೀನಿ, ಶಂಕರ್ ಸವಾಸ ಮಾಡಿ ನಾವು ದುಡ್ಡು ಮಾಡ್ಕೊಂಡು ಬೇರೆಯವ್ರಿಗೂ ದುಡ್ಡು ಮಾಡಿಸೋ ದಾರಿ ಹೇಳ್ಕೊಡೋಣ ಅಂತ. ಎಸ್ ಶಂಕರ್. ನಮಸ್ತೆ ನಮಸ್ತೆ ಎಲ್ಲರಿಗೂ. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. 2026 ಏನಿದೆ, 2025 ಇಂದ 2026 ಎಷ್ಟು ಜಲ್ದಿ ಬಂತು ಅಂತ ಎಲ್ಲರಿಗೂ ಮೀನ್ಸ್ ಲೈಕ್ ನಮ್ಗೆ ಈಗ ಜಸ್ಟ್ 2025 ಬಂದಂಗಿದೆ, ಬಟ್ ಆಗ್ಲೇ ಆಗೋಯ್ತು ಟೈಮು. ಸೊ ಇಷ್ಟು ಜಲ್ದಿ ಟೈಮ್ ಹೋಗ್ತಾ ಇದೆ. ಅದು ಒಂದು ತರ ಭಯ ಅನ್ನೋದು ಹೇಳ್ಬೋದು. ಮೀನ್ಸ್ ಲೈಕ್ ತುಂಬಾ ಜನಕ್ಕೆ ಅನ್ಸುತ್ತೆ, ಏನಪ್ಪ ಇಷ್ಟು ಜಲ್ದಿ ಟೈಮ್ ಹೋಗ್ತದೆ, ಏನು ಆಗಿಲ್ಲ ಅಂತ. ಬಟ್ ವೆಲ್ತ್ ಮ್ಯಾನೇಜ್ಮೆಂಟ್ ಕಡೆ ನೀವು ಯೋಚನೆ ಮಾಡಿದ್ರೆ ಐ ಥಿಂಕ್ ಎವ್ರಿ ಇಯರ್ ಯು ವಿಲ್ ಮೇಕ್ ಅ ಲಾಟ್ ಆಫ್ ಮನಿ ಫಾರ್ ಯು. ಎವ್ರಿ ಟೈಮ್ ಯು ಆರ್ ಆಕ್ಚುಲಿ ಟಿಕ್ಕಿಂಗ್, ಸೇ ಟೈಮ್ ಈಸ್ ಮನಿ ಅಂತ ಹೇಳ್ತಾರಲ್ಲ. ಸೊ ಹಂಗೆ ಟೈಮ್ ಜಲ್ದಿ ಓಡ್ದಂಗೆ ದುಡ್ಡು ಜಾಸ್ತಿ ಬೆಳೆಯುತ್ತೆ. ಸೊ ಆದಷ್ಟು ನಾವು ಒಂದು ಡಿಸಿಪ್ಲಿನ್ ಅನ್ನೋದನ್ನ ಫಿನಾನ್ಸ್ ಕಡೆಗೆ ತಂದ್ರೆ ನಮ್ಮ ಹ್ಯಾಬಿಟ್ಸ್ ನ ನಾವು ಏನಾದ್ರು ಕ್ರಿಯೇಟ್ ಮಾಡ್ಕೊಳಕ್ಕಾದ್ರೆ ಕರೆಕ್ಟ್ ಆಗಿ. ನಾನು 6 ಜಾರ್ ಸಿಸ್ಟಮ್ ಒಂದು ಹೇಳಿದ್ದೆ ರೀಸೆಂಟ್ ಆಗಿ ಒಂದು ಸೆಷನ್ ಮಾಡಿದಾಗ, ಹೌ ಟು ಆಕ್ಚುಲಿ ಡಿಸ್ಟ್ರಿಬ್ಯೂಟ್ ಮನಿ ಅಂತ. ನಿಮ್ಮ ಇಮಿಡಿಯೇಟ್ ನೀಡ್ಸ್ಗೆ ದುಡ್ಡು ಇಟ್ಕೋಬೇಕು, ಮತ್ತೆ ಲಾಂಗ್ ಟರ್ಮ್ ನೀಡ್ಸ್ಗೂ ದುಡ್ಡು ಇಟ್ಕೋಬೇಕು. ಕೊಡೋ ಅಂತವ್ರಿಗೆ ಕೊಡೋಕ್ಕೂ ಎಷ್ಟು ಇಟ್ಕೋಬೇಕು ಅನ್ನೋದನ್ನ ನಾನು ವಿವರಿಸಿ ಹೇಳಿದ್ದೆ. ಅದೊಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ಫುಲ್ ಕಮ್ಯುನಿಟಿಗೆ. ಆದಷ್ಟು ನೀವು ಏನಾದರೂ ಆ ಸಿಸ್ಟಮ್ನ ನೀವು ಫಾಲೋ ಮಾಡೋಕ್ಕಾದ್ರೆ ಒಂದು ಹ್ಯಾಬಿಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಹ್ಯಾಬಿಟ್ ಕ್ರಿಯೇಟ್ ಆದ್ರೆ ನಾವು ಹಣನ ಉಳಿಸಕ್ಕೆ ಆಮೇಲೆ ಒಂದು ಬೆಳೆಸೋದಕ್ಕೆ ಅವಕಾಶ ಸಿಗುತ್ತೆ. ಅದು ಬೆಳೆಯಕ್ಕೆ ಶುರು ಮಾಡಿದ್ಮೇಲೆ ನಿಮ್ಗೆ ಎಷ್ಟು ಬೆಳೆದು ಕೊಡುತ್ತೆ ಅನ್ನೋದು ನಿಮ್ಗೆ ಶುರು ಮಾಡಿದ್ಮೇಲೆ ಅರ್ಥ ಆಗುತ್ತೆ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ ಕಮ್ಯುನಿಟಿಗೆ ಟು ಸ್ಟಾರ್ಟ್ ವಿತ್ ಸಮ್ ಅಮೌಂಟ್, ಏನಾದ್ರೂ ಸರಿ, 1,000 ರೂಪಾಯಿ ಇನ್ವೆಸ್ಟ್ ಮಾಡಕ್ಕಾಗತ್ತಾ ಮಾಡ್ರಿ. ಈ ತಿಂಗಳೇ ಮಾಡಿ, ಈಗಲೇ ಮಾಡಿ. ಆದಷ್ಟು ಈ ಫಸ್ಟ್ ಡೇ ಆಫ್ ದ ಇಯರ್ ಇದೀವಿ ನಾವು, ಇವತ್ತು ನಾವು ಡಿಸೈಡ್ ಮಾಡಿ ಈ ಮಂತ್ ಅಲ್ಲೇ ನಾವು ಸ್ಟಾರ್ಟ್ ಮಾಡಕ್ಕಾದ್ರೆ ವಿ ವಿಲ್ ಬಿ ಏಬಲ್ ಟು ಕ್ರಿಯೇಟ್ ಸಮ್ ಕೈಂಡ್ ಆಫ್ ಅ ಹ್ಯಾಬಿಟ್. ಒಂದು ಹ್ಯಾಬಿಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಆ ಹ್ಯಾಬಿಟ್ ಇಲ್ಲ ಅಂದ್ರೆ ಏನಾಗುತ್ತೆ, ನಮ್ಮ ಹಳೆ ಹ್ಯಾಬಿಟ್ಸ್ ಅಲ್ಲಿ ನಾವು ನಮ್ಮ ದುಡ್ಡನ್ನ ನಾವು ಹೆಂಗೆ ನಾವು ಯೂಸ್ ಮಾಡ್ತಿದ್ವಿ ಅದೇ ರೀತಿಯಲ್ಲಿ ನಾವು ಕಂಟಿನ್ಯೂ ಮಾಡ್ತೀವಿ ಯೂಸ್ ಮಾಡೋದಕ್ಕೆ, ಬೆಳೆಯೋ ಅವಕಾಶ ಸಿಗಲ್ಲ. ಮತ್ತೆ ಇಂಡಿಯಾ, ಭಾರತ ಬೆಳೆಯೋ ಗ್ರೋತ್ ಪೊಟೆನ್ಷಿಯಲ್ ಅಲ್ಲಿ ಇದೆ. ಇಟ್ ಇಸ್ ಗ್ರೋಯಿಂಗ್ ಎಕ್ಸ್ಪೋನೆನ್ಷಿಯಲಿ. ಸೊ ನಾವು ಭಾರತದಲ್ಲಿ ಹೂಡಿಕೆ ಮಾಡಿಲ್ಲ ಅಂದ್ರೆ ದೆನ್ ನಮಗೆ ಲಾಸ್ ಆಕ್ಚುಲಿ. ಸೊ ಹಾಗಾಗಿ
ಎಷ್ಟಾದ್ರೆ ಅಷ್ಟು ನೀವು ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂಡ್ ಯು ಸ್ಟಾರ್ಟೆಡ್ ಫ್ರಮ್ ದಿಸ್ ಮಂತ್ ಓನ್ಲಿ. ದಟ್ಸ್ ವಾಟ್ ಐ ವಾಂಟ್ ಟು ಸೇ. ಓಕೆ, ಈಗ ಶಂಕರ್ ಸಂಪರ್ಕ ಮಾಡ್ಬೇಕಂದ್ರೆ ನಮ್ಮ ಕಚೇರಿನ ಸಂಪರ್ಕ ಮಾಡಿದ್ರಾಯ್ತು, ಯಾಕೆಂದ್ರೆ ಅವ್ರು ಬ್ಯುಸಿ ಇರ್ತಾರೆ. ನಾವು ಯಾರ್ಯಾರಿಗೆ ಆಸಕ್ತಿ ಇರ್ತದೆ ಅವ್ರಿಗೆಲ್ಲ ಸೇರಿಸಿ ಒಂದು ಝೂಮ್ ಮೀಟಿಂಗು ಮಾಡಬೇಕು ಅಂತ ಇದ್ದೇವೆ. ಜೊತೆಗೆ ಯೂಟ್ಯೂಬ್ನಲ್ಲಿ ವಿಡಿಯೋಸ್ಗಳನ್ನು ಪೋಸ್ಟ್ ಮಾಡಬೇಕು ಅಂತ ಇದ್ದೇವೆ. ಈಗ ಇನ್ವೆಸ್ಟ್ ಮಾಡಲೇಬೇಕು ಅಂತ ಈಗ ನಮ್ಮ ಈ ಟೀಮ್ನಲ್ಲಿರೋ ಒಬ್ಬರು ಬಂದರು, ಅವ್ರಿಗೂ ನಾವು ಸಮಯನ ಶಂಕರ್ ಅವ್ರ ವಿನಂತಿ ಮಾಡಿ ಸಮಯ ಕೊಡಿಸಿದ್ವಿ. ಓಕೆ, ಸೊ ಆ ಎಕ್ಸ್ಪೀರಿಯನ್ಸನ್ನು ಜಸ್ಟ್ ಶೇರ್ ಮಾಡಬೇಕು ಅಂತ ಅನಿತಾ ಅವರಲ್ಲಿ ಕೇಳ್ತೇನೆ. ಅವರು ಅನಿತಾ ನಾನು ಬೆಳಿಬೇಕು ಅಂತ ಹೇಳಿದ್ರು. ಅನಿತಾ, ಹೇಗೆ ಅನ್ನಿಸ್ತು ನಿಮಗೆ? ಸರ್ ತುಂಬಾ ಚೆನ್ನಾಗಿತ್ತು ಸರ್. ಅಂದ್ರೆ ನಮ್ ಅವ್ರ ಹತ್ರ ಮಾತಾಡಿದ ಸ್ವಲ್ಪ ಟೈಮಲ್ಲೇನೆ ಫಿನಾನ್ಸ್ ಬಗ್ಗೆ ಒಂದು ಕ್ಲಾರಿಟಿನೇ ಬಂತು ಸರ್. ಯಾಕಂತಂದ್ರೆ ಇವಾಗ ಆಲ್ಮೋಸ್ಟ್ ನಮಗೆ ಏಜ್ ಬಂದು 30 ಕ್ರಾಸ್ ಆಗಿ ಮುಂದಕ್ಕೆ ಹೋದ್ರು ಇಷ್ಟು ವರ್ಷ ನಮಗೆ ಫಿನಾನ್ಸ್ ಬಗ್ಗೆ ನಮ್ಗೆ ಅಲ್ಪ ಸ್ವಲ್ಪ ನಾಲೆಡ್ಜ್ ಇದ್ರು ಸಿಕ್ಕಿರೋ ಟೈಮಲ್ಲಿ ಒಂದು ಮ್ಯಾಪ್ ಅಂತ ಹಾಕ್ಬಿಟ್ರು ಸರ್. ಈ ತರ ಒಂದು ಸ್ಟ್ರಕ್ಚರ್ ಅಂತ ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ಏನೇ ಡೌಟ್ಸ್ ಇದ್ರು ಅರ್ಥ ಆಗೋ ತರ ಹೇಳ್ತಾರೆ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್ ಸರ್. ಓಕೆ ಓಕೆ, ಗುಡ್ ಗುಡ್. ಅನಿತಾ, ಥ್ಯಾಂಕ್ ಯು. ಅನಿತಾ ಅವರು ತುಂಬ ದೊಡ್ಡ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ನಮ್ಮ ಸಣ್ಣ ಟಾರ್ಗೆಟ್ ಇಟ್ಕೊಂಡಿದ್ರು ಅವರು ಬರೋಲ್ಲ ಆನ್ಲೈನಲ್ಲಿ, ಡೋಂಟ್ ವರಿ. ನಾನು ಒಂದಂತೂ ಹೇಳಿದ್ದೀನಿ, ಒಂದು ಲೀಗಲ್ ಆಗಿರಬೇಕು, ಎರಡನೇದು ಎಥಿಕಲ್ ಆಗಿರಬೇಕು ಅಂತ. ಅದಕ್ಕೆ ಖಂಡಿತವಾಗಿ ನಿಮ್ಮ ದುಡ್ಡು ನಿಮ್ಮ ಹತ್ರನೇ ಇರೋಂಗೆ ವ್ಯವಸ್ಥೆ ಮಾಡ್ಕೊಂಡು ಮಾಡ್ತೀವಿ, ನಾವು ಕೈಗೆ ತಗೊಳ್ಳಲ್ಲ. ಅವ್ರ ಅಕೌಂಟಲ್ಲೇ ಅವರೇ ನೋಡ್ಕೊಳ್ಳೋ ಥರ ವ್ಯವಸ್ಥೆ ಮಾಡ್ತೀವಿ ಅಂದರು. ಅದು ನನಗೆ ತುಂಬ ಖುಷಿ ಆಯಿತು. ಹಾಗಾಗಿ ಶಂಕರ್, ಇವತ್ತು ನಾವು ಹೊಸ ವರ್ಷದ ದಿನ ಮಾತಾಡ್ತಾ ಇದ್ದೀವಿ, ನೀವು ಒಂದು 5 ನಿಮಿಷ ಬಂದು ಮಾತಾಡಿ ಹಿಂದೆ. ಥ್ಯಾಂಕ್ ಯು ಶಂಕರ್, ತಾವು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಸರ್, ಒಂದೇ ಒಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಟಾರ್ಗೆಟ್ ಈ ವರ್ಷದಲ್ಲಿ ಐ ವಾಂಟ್ ಟು ಹೆಲ್ಪ್ 100 ಪೀಪಲ್ ಟು ಬಿಕಮ್ ಬಿಲಿನಿಯರ್ಸ್. ಸೊ ವೆರಿ ಗುಡ್, ವೆರಿ ಗುಡ್, ವೆರಿ ಹೂ ಗುಡ್. ವಾಂಟ್ ಟು ಜಾಯಿನ್ ದ ಟೀಮ್, ಪ್ಲೀಸ್ ಜಾಯಿನ್. ಗುಡ್, ಕಂಗ್ರ್ಯಾಚುಲೇಷನ್ಸ್. ಯಾರ್ಯಾರಿಗೆ ಆಸಕ್ತಿ ಇದೆ, ನಾನು ಮಾತಿನಿಂದ ಶ್ರೀಮಂತಿ ಎಡೆಗೆ ಹೋಗಬೇಕು ನೀವೆಲ್ಲ ಅಂತ ಹೇಳ್ತಾ ಇರ್ತೀನಿ, ಓಕೆನಾ? ಆದರೆ ಮಾತಿನ ಪ್ರಕಾರನೂ ಶ್ರೀಮಂತರಾಗ್ಬೋದು. ಈಗ ನಿಜವಾಗ್ಲೂ ಶ್ರೀಮಂತರಾಗೋದು ಹೆಂಗೆ ಅಂತ ಮಾರ್ಗನೂ ಹೇಳಕ್ಕೆ ಈ ಶಂಕರ್ ಮೂಲಕ ಹೇಳ್ಕೊಟ್ಬಿಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ವಿಕಾಸ್, ಇವತ್ತಿನ ಕಾರ್ಯಕ್ರಮ ಹೇಗೆ ಅನ್ನಿಸ್ತಪ್ಪ? ಫಸ್ಟ್ ಸರ್, ಖಂಡಿತವಾಗಿ ಸರ್, ತುಂಬಾ ವಿಶೇಷವಾಗಿ ಎಲ್ಲರೂ ಹಿರಿಯರು ಮತ್ತೆ ಅವರು ಮಾತಾಡಿದ್ದಾರೆ. ರಾಮಚಂದ್ರ ಸಾರು ಮತ್ತೆ ಶಂಕರ್ ಸಾರು ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ. ಹಾಗೆ ನಿಮ್ಮ ಹೊಸ ವರ್ಷದ ಸಂಕಲ್ಪಗಳು ಅದು ತುಂಬಾ ವಿಶಿಷ್ಟವಾಗಿ ಯಾವ್ಯಾವ್ದು ಗುರಿಗಳಿಗೆ ಮಾಡ್ಬೇಕು ಈ ವರ್ಷ ಹೊಸದಾಗಿ ಸ್ಟಾರ್ಟ್ ಮಾಡೋರು ಡೀಟೇಲ್ ಆಗಿ ನಾವು ಈ ವರ್ಷ ಮುಗಿಯೋದ್ರೊಳಗಡೆಗೆ 3 ತಿಂಗಳಿಗೋ 6 ತಿಂಗಳಿಗೋ ಇಲ್ಲ 12 ತಿಂಗಳೊಳಗಡೆಗೆ ಸಂಕಲ್ಪಗಳನ್ನ ನಾವು ಸಕ್ಸಸ್ ಮಾಡ್ಬೇಕು ಅಂತ ತುಂಬಾ ವಿಚಾರವಾಗಿ ಹೇಳಿದಿರಿ ಸರ್. ಹಾಗೂ ವಿಶೇಷವಾಗಿ ಇವತ್ತಿನ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಸರ್ ಎಲ್ಲರಿಗೂ. ಎಸ್, ಥ್ಯಾಂಕ್ ಯು. ನಮ್ಮ ಆಯುರ್ವೇದ ಡಾಕ್ಟ್ರು ವೀರಭದ್ರಪ್ಪ ಅವರು, ವೀರ ಹನುಮಪ್ಪ ಅವರು. ವೀರ ಹನುಮಪ್ಪ, ಇವತ್ತಿಂದು ಸೆಷನ್ ತುಂಬಾ ಅದ್ಭುತವಾಗಿತ್ತು ಸರ್. ತುಂಬಾ ಇನ್ಸ್ಪಿರೇಷನ್ ಇತ್ತು. ಓಕೆ, ಎಸ್ ಶರಣ್ ಬಸಪ್ಪ, ತುಂಬಾ ಚೆನ್ನಾಗಿ, ತುಂಬಾ ಅದ್ಭುತವಾಗಿತ್ತು, ತುಂಬಾ ಇನ್ಸ್ಪಿರೇಷನ್ ಆಯ್ತು. ಒಂದು ಶಂಕರ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಓಕೆ ಓಕೆ, ಎಸ್ ಶರಣ್ ಬಸಪ್ಪ, ನ್ಯೂ ಡೆಲ್ಲಿಯಿಂದ. ನಮಸ್ಕಾರ ಸರ್. ಸರ್, ಇವತ್ತಿನ ಸಂಕಲ್ಪಗಳ ಬಗ್ಗೆ ಹಾಗೂ ಆರ್ಥಿಕ ಬಗ್ಗೆ, ನಮ್ಮ ಗುರಿಗಳ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ಹೇಳ್ಕೊಡ್ರಿ ಸರ್. ಶಂಕರ್ ಸರ್ ಆಗಲಿ, ನೀವು ಆಗಲಿ ಸರ್, ಸಂಕಲ್ಪ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ಹೇಳ್ಕೊಡ್ರಿ ಸರ್. ಧನ್ಯವಾದಗಳು. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ಸಾರಿ ಭೇಟಿಯಾಗೋಣ. ಯಾವುದೇ ಮಾಹಿತಿ ಬೇಕಂದ್ರೆ ನಮ್ಮ ಕಚೇರಿ ಸಂಖ್ಯೆ 9341259267ಗೆ ಕರೆ ಮಾಡಿ.